ಕೆಲ ಅತಿಥಿ ಉಪನ್ಯಾಸಕರು ತಮ್ಮ ಉದ್ಯೋಗವನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ನಕಲಿ PhDಗಳನ್ನ ಪಡೆದು ಅದೇ ಸರ್ಟಿಫಿಕೇಟ್ ಅನ್ನು ಕಾಲೇಜುಗಳಿಗೆ ಸಬ್ಮಿಟ್ ಮಾಡ್ತಿದ್ದಾರೆ ಅನ್ನೋದರ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಪ್ರಸಾರ ಮಾಡಿತು. ಶಹಾಪುರ ಡಿಗ್ರಿ ಕಾಲೇಜಿನಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು. ಇದರ ಬಗ್ಗೆ ಸುವರ್ಣ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತು. ಈಗ ವರದಿ ಮಾಡಿದ ನಂತರ ಈಗ ಸತ್ಯ ಒಪ್ಪಿಕೊಂಡಿದೆ. ಕಾಲೇಜು ಪ್ರಾಂಶುಪಾಲರು ಒಪ್ಪಿಕೊಂಡಿದ್ದಾರೆ ಸತ್ಯ. ನಕಲಿ ಅತಿಥಿ ಉಪನ್ಯಾಸಕರ ವಿರುದ್ಧ ಯಾಕೆ ಇನ್ನೂ ಕ್ರಮ ಇಲ್ಲ? ವರದಿ ಪ್ರಸಾರ ಆಗಿ 1 ತಿಂಗಳಾದರೂ ಕಾಲೇಜು ಯಾಕೆ ಗಪ್ಚುಪ್ಪಾಗಿ ಕೂತಿದೆ? ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಾದೇಶಿಕ ಜೇಡಿ ಶಿವಶರಣಪ್ಪ ಗೊಳ್ಳೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು, ಆದರೆ ಇಲ್ಲಿ ತನಕ ಯಾವುದೇ ಕ್ರಮ ಆಗಿಲ್ಲ. ಕ್ರಮ ಕೈಗೊಳ್ಳೋದಕ್ಕೆ ಹಿಂದೇಟು ಹಾಕೋದಕ್ಕೆ ಏನು ಕಾರಣ? ಸ್ವತಃ ಜಾಯಿಂಟ್ ಡೈರೆಕ್ಟರ್ ಸೂಚನೆಯನ್ನ ಕೊಟ್ಟರು, ಪ್ರಾಂಶುಪಾಲರು ಯಾಕೆ ಕ್ರಮ ಕೈಗೊಳ್ತಿಲ್ಲ? ಈ ಪ್ರಶ್ನೆ ಈಗ ಮೂಡ್ತಾ ಇರೋದು. ಸುವರ್ಣ ನ್ಯೂಸ್ ಮಾಧ್ಯಮದಿಂದ ನಿರಂತರ ನೀವು ಬಿತ್ತರಿಸಿರುವ ಕಾರಣಕ್ಕಾಗಿ ಈ ದಿನ ಕಾಲೇಜು ಶಿಕ್ಷಣ ಆಯುಕ್ತರು ಎಚ್ಚೆತ್ತುಕೊಂಡಿದೆ ನಿಮ್ಮ ಮೀಡಿಯಾದಿಂದ. ಆದರೂ ಕೂಡ ಕಾಲೇಜು ಶಿಕ್ಷಣ ಆದೇಶ ನಿಮ್ಮ ಎಫೆಕ್ಟಿಂದಾಗಿ ಒಂದು ಮೊನ್ನೆ SOP ಅನ್ನುವಂಥದ್ದು ಒಂದು ಆದೇಶವನ್ನು ಕಾಲೇಜು ಶಿಕ್ಷಣ ಇಲಾಖೆ 17/2/2026 ಆದೇಶ ಹೊರಡಿಸಿತ್ತು. ಆ ದಿನದಿಂದ ಇಲ್ಲಿವರೆಗೂ ಸುಮಾರು 24 ದಿನಗಳು ಗತಿಸಿದರೂ ಕೂಡ ಯಾವುದೇ ಕಾಲೇಜಲ್ಲಿ ಯಾವುದೇ ಪ್ರಾಂಶುಪಾಲರು ಈ ಆದೇಶಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ವಿಷಯ ಕುರಿತು ನಾವು ಮಾನ್ಯ JD ಜಂಟಿ ನಿರ್ದೇಶಕರು ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಅದಕ್ಕೂ ಕೂಡ ಮಾನ್ಯ ಜಂಟಿ ನಿರ್ದೇಶಕರು ಕ್ಯಾರೆ ಎನ್ನುತ್ತಿಲ್ಲ, ಇದಕ್ಕೆ ಸೊಪ್ಪು ಹಾಕ್ತಿದ್ದಾರೆ. ಆದರೆ ಕಾರಣ ಏನು ಹೇಳ್ತಾರೆ ಅವರು ಜಂಟಿ ನಿರ್ದೇಶಕರು, ನಾವು ಕಾಲೇಜ್ ಹಂತದಲ್ಲಿ ಪ್ರಾಂಶುಪಾಲರಿಗೆ ಪವರ್ ಇದೆ, ಪ್ರಾಂಶುಪಾಲರಿಗೆ ಮಾಡಬೇಕು ಆ ಕೆಲಸ. ಕೆಲವು ಶಿಕ್ಷಣ ಇಲಾಖೆಯಲ್ಲಿ ಹಂತವಾಗಿ ಅಧಿಕಾರಿಗಳನ್ನು ಹೊಂದಿರ್ತಾರೆ. ಆ ಹಂತದಲ್ಲಿ ಅಧಿಕಾರಿಗಳು ತಾವು ಮಾಡ್ತಕ್ಕಂಥ ಕೆಲಸ ಕರೆಕ್ಟಾಗಿ ಮಾಡಿದರೆ ಈ ಪರಿಸ್ಥಿತಿ ಶಿಕ್ಷಣ ಇಲಾಖೆ ಬರ್ತಾ ಇರಲಿಲ್ಲ. ನಮ್ಮ ಕಲಬುರಗಿ ಭಾಗದಿಂದನೇ ಈ ನಕಲಿ ಪ್ರಮಾಣ ಪತ್ರಗಳು ಹುಟ್ಟಿಕೊಂಡಿದ್ದನಂತ ಗೊತ್ತಿದ್ರೂ ಕೂಡ JD ಅವರಿಗೆ ಕಮಿಷನರ್ ಕಡೆಯಿಂದ ಸಚಿವರ ಕಡೆಯಿಂದ ಎಲ್ಲ ಕಡೆ ಕಾಲ್ ಮಾಡಿಸಿದ್ರು ಕೂಡ ಯಾವುದೇ ಕ್ಯಾರೆ ಅನ್ನೋದೇನು ಕೂಡ ತಮ್ಮ ಕಾರ್ಯವನ್ನು ಸುಗಮವಾಗಿ ಏನು ಗೊತ್ತಿಲ್ಲದ ರೀತಿ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ನಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಈಗ SSLC ಡಿಬಾರ್ ಮಾಡ್ತಕ್ಕಂಥ MPs ಮಾಡ್ತಕ್ಕಂಥ ಮಕ್ಕಳಿಗೆ ಶಿಕ್ಷೆ ಕೊಡ್ತಿರೋದ್ಮೇಲೆ ಈ ರೀತಿ ನಕಲಿಗಳಂತೇಳಿ ಅವ್ರಿಗೆ ಗೊತ್ತಾದರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಕಲ್ಯಾಣ ಕರ್ನಾಟಕದಲ್ಲಿ SOPಯನ್ನು ಸರಿಯಾಗಿ ಪ್ರಿನ್ಸಿಪಾಲರು ಕ್ರಮ ತಗೋತಾ ಇಲ್ಲ ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಎಲ್ಲರಿಗೂ ಹೇಳ್ತೀನಿ, ನಾನು ಕರೆಕ್ಟಾಗಿ SOPಯನ್ನು ಫಾಲೋ ಮಾಡಬೇಕು, ಕರೆಕ್ಟಾಗಿ SOPದಲ್ಲಿ ಸರಿಯಾಗಿ ಓದಬೇಕು, ಸರಿಯಾಗಿ ಗೈಡ್ಲೈನ್ಸನ್ನು ಓದಿ ಎಲ್ಲರೂ ಸರಿಯಾಗಿ ಕ್ರಮ ತಗೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.